ನಮಸ್ಕಾರ ಸ್ನೇಹಿತರೆ, ವಧು ಧಾರಾವಾಹಿಯ 13ನೇ ಎಪಿಸೋಡ್ಗೆ ಸ್ವಾಗತ. ಪ್ರಿಯಾಂಕಾ ನಂಗೆ ಈ ಲಾಯರ್ ವರ್ಕೌಟ್ ಆಗಲ್ಲ ಅಂದಾಗ ಸಾರ್ಥಕ್, ನೀನ್ ಕೇಳ್ದಂಗೆ ಅವ್ರು ಬಂದು ಸಾರಿ ಕೇಳಿದ್ರು ತಾನೆ, ಇವಾಗ ಬೇಡ ಅಂದ್ರೆ ಇನ್ಫ್ಯಾಕ್ಟ್ ಈ ಮೀಟಿಂಗ್ ಮಾಡ್ತಿರೋದೇ ಇದೆಲ್ಲ ಸರಿ ಹೋಗ್ಲಿ ಅಂತ ಹೇಳಿದಾಗ ಪ್ರಿಯಾಂಕಾ, ಇಷ್ಟು ಸಣ್ಣ ವಿಷಯಕ್ಕೆ ಎಷ್ಟೊಂದು ಇರಿಟೇಟ್ ಆಗ್ತಿದ್ಯಾ ಸಾರ್ಥಕ್ ಅಂತಳೆ. ಇದು ಸಣ್ಣ ವಿಷಯ ಅಲ್ಲ ಪ್ರಿಯಾಂಕಾ, ಇದನ್ನ ಮೊದ್ಲೇ ಹೇಳಿದ್ರೆ ನಾನು ಅವ್ರನ್ನ ಕರೆಸ್ತಾನೆ ಇರ್ಲಿಲ್ಲ ಅಂತ ಸಾರ್ಥಕ್ ಹೇಳ್ತಾನೆ. ಇವಳು ಇಲ್ಲಿ ತನಕ ಬಂದಿದ್ಕೆ ನಾನು ಒಪ್ಕೊಂಡ್ಬಿಡ್ಬೇಕಾ ಅಂತ ಪ್ರಿಯಾಂಕಾ ಕೇಳಿದಾಗ ಅವ್ರ ಟೈಮ್ನ ರೆಸ್ಪೆಕ್ಟ್ ಮಾಡ್ಬೇಕು ಅಂತಾನೆ ಸಾರ್ಥಕ್. ರೆಸ್ಪೆಕ್ಟ್? ನಮ್ಮ ಆಫೀಸಲ್ಲೇ ಕುತ್ಕೊಂಡು ನಿಂಗೆ ನನ್ ರೆಸ್ಪೆಕ್ಟ್ ಇಂತ ಇವಳು ರೆಸ್ಪೆಕ್ಟ್ ಮುಖ್ಯ ಆಗ್ತಿದೆ ಅಲ್ವಾ? ಯಾವ ಸೀಮೆ ಗಂಡ ನೀನು ಅಂತಾಳೆ ಪ್ರಿಯಾಂಕಾ. ಹೊರಗಡೆ ಆದಿ ಏನ್ ಮೀಟಿಂಗ್ ನಡೀತಿದೆ ಅಂತ ಕೇಳ್ತಾನೆ. ನಂಗೂ ಗೊತ್ತಿಲ್ಲ, ಹೊಸ ಪ್ರಾಜೆಕ್ಟ್ ಅನ್ಸುತ್ತೆ. ಪ್ರಿಯಾಂಕಾನು ಇದ್ದಾಳೆ, ಅವ್ನ್ ಯಾವ ವಿಷಯನೂ ಪಕ್ಕ ಆಗದೆ ಹೇಳಲ್ಲ, ಸೊ ನೋ ವರೀಸ್ ಅನ್ಸುತ್ತೆ ಅಂತಾನೆ ರಿಷಬ್. ಈ ಕಡೆ ಸಾರ್ಥಕ್, ವಿಷಯನ ಕಾಂಪ್ಲಿಕೇಟ್ ಮಾಡೋದು ಬೇಡ ಪ್ರಿಯಾಂಕಾ ಅಂದಾಗ ಪ್ರಿಯಾಂಕಾ, ನಾನು ಹೊಸ ಲಾಯರ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ ಸಾರ್ಥಕ್, ನಂಗೆ ಒಬ್ರು ಲಾಯರ್ ನಿಂಗೊಬ್ರು ಲಾಯರ್ ಇರಬಾರ್ದಾ ಅಂತ ಹೊಸ ಲಾಯರ್ನ ಕರೀತಾರೆ. ಆ ಲಾಯರ್ ಬೇರೆ ಯಾರು ಅಲ್ಲ, ಸುಜಿತ್ ಆಗಿರ್ತಾನೆ. ಅವನ್ನ ನೋಡಿ ವಧು ಶಾಕ್ ಆಗ್ತಾಳೆ. ಸೆಟಲ್ಮೆಂಟ್ ಮೀಟಿಂಗ್ ಇನ್ನೊಂದಿನ ಇಟ್ಕೊಳ್ಳೋಣ ಅಂತ ಹೇಳಿ ಸುಜಿತ್ ಅಲ್ಲಿಂದ ಹೊರಡ್ತಾನೆ. ಯಶೋಮತಿ ಅವ್ರ ಮನೆಗೆ ಅವ್ರ ನಾದ್ನಿ ಅಂದ್ರೆ ಗಂಡನ್ ತಂಗಿ ವಾರಿಜಾ ಮತ್ತೆ ಅವ್ರ ಮಗಳು ವೀಕ್ಷಿತಾ ಬರ್ತಾರೆ. ವೀಕ್ಷಿತಾಗೆ ಇಲ್ಲೇ ಕೆಲಸ ಸಿಕ್ಕಿರೋದ್ರಿಂದ ಇನ್ಮೇಲೆ ಸಾರ್ಥಕ್ ಅವ್ರ ಮನೇಲೆ ಇರ್ತಾರೆ ಅಂತ ಗೊತ್ತಾಗುತ್ತೆ. ಸಾರ್ಥಕ್, ಪ್ರಿಯಾಂಕಾ ಇನ್ನೊಂದು ಲಾಯರ್ನ ಅಪಾಯಿಂಟ್ ಮಾಡ್ತಾಳೆ ಅಂತ ಗೊತ್ತಿರ್ಲಿಲ್ಲ, ಮುಂದೆ ಏನ್ ಮಾಡೋದು ಅಂದಾಗ ವಧು, ಇದೆಲ್ಲ ದೊಡ್ಡ ವಿಷಯ ಅಲ್ಲ, ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನಿಮ್ ಹಣ ಆಸ್ತಿ ಹಂಚ್ಕೊಳ್ಳೋ ಬಗ್ಗೆ ಇರುತ್ತೆ. ಅವ್ರ ಪ್ಲಾನ್ ಅವ್ರು ರೆಡಿ ಮಾಡ್ಕೊಂಡಿರ್ತಾರೆ, ನಮ್ ಪ್ಲಾನ್ ನಾವು ರೆಡಿ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ವಧು ಸಾರ್ಥಕ್ ಆಫೀಸ್ ಇಂದ ಹೊರಟಿರುವಾಗ ಅವಳಿಗೆ ಸುಜಿತ್ ಮೆಸೇಜ್ ಬರುತ್ತೆ. ಮದುವೆಗೆ ಮುಂಚೆ ಈ ತರ ಅಪೋನೆಂಟ್ ಆಗಿರೋದು ಆಕ್ವರ್ಡ್ ಆಗಿದೆ ಅಂತ ವಧು ಹೇಳಿದಾಗ ಸುಜಿತ್, ಇದ್ರ ಬಗ್ಗೆ ಒಂದು ಪ್ಲಾನ್ ಇದೆ, ನಾಳೆ ಮೀಟ್ ಆಗೋಣ ಅಂತ ಹೇಳಿದಾಗ ವಧು ಒಪ್ಕೋತಾಳೆ. ವಧು ಮನೆಗೆ ಬರ್ತಾಳೆ. ಬಂದಾಗ ಮನೆಯಲ್ಲಿ ಅವಳು ಹುಡುಗನ್ ಮೀಟ್ ಆಗಿ ಓಕೆ ಅಂತ ಹೇಳಿರೋದಕ್ಕೆ ಮನೆಯಲ್ಲೆಲ್ಲರೂ ಫುಲ್ ಖುಷಿಯಾಗಿದ್ದಾರೆ. ಅವಾಗ ವಧು ಹೇಳ್ತಾಳೆ, ನಾಳೆ ಇನ್ನೊಂದ್ಸಲ ಮೀಟ್ ಆಗ್ಬೇಕು, ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ನಾಳೆ ಗೊತ್ತಾಗುತ್ತೆ ಅಂದಾಗ ವಧು, ಚಿಕ್ಕಮ್ಮ, ನಿನ್ ಮದ್ವೆ ನಡೆಯುತ್ತೋ ಇಲ್ವೋ ಅನ್ಕೊಂಡಿದ್ದೆ, ಅಂತೂ ನಡೀತಿದ್ಯಲ್ಲ, ನಾಳೆ ಏನ್ ಕಂಡೀಷನ್ ಇದ್ರು ನೋ ಅನ್ಬೇಡ, ನಿನ್ ಕಡೆಯಿಂದ ಈ ಮದ್ವೆ ಮುರಿದು ಬೀಳ್ಬಾರ್ದು ಅಂತ ಹೇಳ್ತಾರೆ. ಸಾರ್ಥಕ್ ಮನೆಗೆ ಬಂದಾಗ, ನಿಂಗೂ ಪ್ರಿಯಾಂಕಾಗೂ ರೆಸ್ಟೋರೆಂಟ್ ಅಲ್ಲಿ ಟೇಬಲ್ ಬುಕ್ ಮಾಡಿದೀನಿ, ಡಿನ್ನರ್ಗೆ ಹೋಗಿ ಬನ್ನಿ ಅಂತ ಯಶೋಮತಿ ಅವ್ರು ಹೇಳ್ತಾರೆ. ಪ್ರಿಯಾಂಕಾ ರೆಡಿಯಾಗಿ ಬರ್ತಾಳೆ. ಸುಜಿತ್ ಕಂಡೀಷನ್ ಏನು, ಪ್ರಿಯಾಂಕಾ ಡಿನ್ನರ್ ಅಲ್ಲಿ ಏನ್ ಮಾಡ್ತಾಳೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.